ಇವರು ಏನು ಸ್ಟೇಟ್ ಪೊಲೀಸ್ ಔಟ್ಸೈಡಿಂದ ಆಗಿದ್ದಕ್ಕೆ ನಾನು NCBಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರು ಇಲ್ಲದೆ ಇದ್ದರೆ ಇದು ಯಾರಿಗೂ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಈ ಚಟುವಟಿಕೆಗಳು ಇಲ್ಲಿ ನಿರಂತರವಾಗಿ ನಡೀತಾ ಇರ್ತು. ಅವ್ರು ಮಾಡಿದ್ದಕ್ಕೇ ಇವತ್ತು ನಮಗೆ ಈ ಒಂದು ಕೇಸ್ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಮತ್ತು ಒಂದು ರೀತಿ ಇದು ಪ್ರೋಗ್ರೆಸ್ ಆಗಿದೆ. ನಾನು ಆಗಲೇ ಕೇಳಿದ್ದೀನಲ್ಲ, ಹಿಂದೆ ನಮ್ಮ ಮಳೆಗಾಲದ ಒಂದು ಅಧಿವೇಶನದಲ್ಲಿ ಮೊದಲನೇ ಬಾರಿಗೆ ತಮ್ಮ ಈ ರಿಂಗ್ ರೋಡಲ್ಲಿ ಇತ್ತಲ್ಲ ಡ್ರಗ್ಸ್ ಘಟಕ, ಆಗ 0 ಅವರಲ್ಲಿ ಆಗಲೇ ಹೇಳಿದೆ ನಮ್ಮ NCB ಅಂತ ಒಂದು ಸ್ಪೆಷಲ್ ಸ್ಟೇಷನ್ ಇಲ್ಲೇ ಮೈಸೂರಲ್ಲಿ ಹಾಕಿ. ಯಾಕಂದರೆ ನಿರಂತರವಾಗಿ ನಮ್ಮ ಆಫೀಸ್ಗೆ ಇಂಥ ಒಂದು ದೂರುಗಳು ಬರ್ತಾ ಇರುತ್ತೆ. ಮುಖ್ಯವಾಗಿ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಉದಯಗಿರಿ ಇರ್ಬೋದು, ಅಲ್ಲೇನೋ ಪಾರ್ಕ್ಗಳಿದೆಯಂತೆ, ಅದೇನೋ ಸಲ್ಯೂಷನ್ ಪಾರ್ಕ್ ಅಂತೆ ಇತ್ಯಾದಿ ಎಲ್ಲ ನಮಗೆಲ್ಲ ಗೊತ್ತಿಲ್ಲ ಅದು. ಆದರೆ ಇಂಥ ಒಂದು ಹೆಸರುಗಳು ಬಂದಿರೋದು ಅಧಿಕೃತವಾಗಿ ಬಹುಶಃ ಅದು ಅಜೀಜ್ ಸೇಠ್ ಪಾರ್ಕ್ ಅಂತ ಹೆಸರು ಇದೆ, ಆದರೆ ಅದು ಸಲ್ಯೂಷನ್ ಪಾರ್ಕ್ ಅಂತ ಎಲ್ಲರೂ ಅಲ್ಲಿ ಸ್ಥಳೀಯವಾಗಿ ಅದು ಹೇಳ್ತಾರೆ. ಇಂಥ ಒಂದು ಬೆಳವಣಿಗೆಗಳು ಇರುವಾಗ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಆದರೆ ಅದರ ಬದಲು ಇವತ್ತು ತಪ್ಪು ಮಾಹಿತಿ ಕೊಡ್ತಾ ಇರೋದು ಅತ್ಯಂತ ಖಂಡನೀಯ ಒಂದು